ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಐಪಿಸಿಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ ಸಂಗಣಕ ಪರೀಕ್ಷೆ 2ಕ್ಕೆ ಸಂಗಣಕ ಮೌಲ್ಯಾಂಕನ ಪರೀಕ್ಷೆ 2ಕ್ಕೆ ಅಂದರೆ SA2 ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗ್ತವೆ. ರಿಪೀಟ್ ಆಗ್ಬೋದು, ಸೇಮ್ ಟು ಸೇಮ್ ಇದೇ ಕ್ವಶನ್ ಕೊಡ್ಬೋದು. ತಪ್ಪದ ಕೊನೆವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟು. 100% ಮೇಲೆ ಇದೇ ಪ್ಯಾಟರ್ನ್ ಇರ್ತದೆ. ತಪ್ಪದ ಪ್ಯಾಟರ್ನ್ ನೋಡ್ಕೊಳ್ಳಿ. ಜೊತೆಗೆ ನಿಮಗೆ ಇವತ್ತಿನ ಈ ಒಂದು ನಿಮಗೆ ನೀಲಕ್ಷೆ ಕೊಡ್ತೀನಿ. ಬ್ಲೂಪ್ರಿಂಟು ಆ ಒಂದು ನೀಲಕ್ಷೆ ಪ್ರಕಾರ ನಿಮ್ಮ ಒಂದು ಕ್ವಶನ್ ಪೇಪರ್ ಬರ್ತದೆ. ಅಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ತಪ್ಪದ ಕೊನೆವರೆಗೆ ನೋಡಿ, ನಾನು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆ ಉತ್ತರ ಸಹಿತ ನೋಡ್ತಾ ಹೋಗೋಣ. ತಪ್ಪದ ಕೊನೆವರೆಗೆ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ಗೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡ್ಕಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ನಿಮ್ಮೊಂದು 9ನೇ ತರಗತಿ ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ, SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವರ್ಷಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಸೊ ಎಲ್ಲ ವಿಷಯ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗ್ತವೆ, ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರೆ ಜೊತೆಗೆ ಹುಡುಗನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ 9th ಅವರು ಶೇರ್ ಬಿಟ್ಟು ಹೆಲ್ಪ್ ಮಾಡಿ, ಖಂಡಿತ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಇದನ್ನ ಶುರು ಮಾಡೋಣ. ಮೊದಲು ನಾವು ನೀಲಕ್ಷೆ ನೋಡ್ಕೊಂಬರೋಣ. ಆಮೇಲೆ ಈ ಒಂದು ಕ್ವಶನ್ ಪೇಪರ್ ನೋಡೋಣ. ಓಕೆ, ಮೊದಲು ನಿಮಗೆ ನೀಲಕ್ಷೆ ಕೊಟ್ಬಿಡ್ತೀನಿ, ಗೊತ್ತಾಗ್ತದೆ ನಿಮಗೆ ಯಾವ ಅಧ್ಯಾಯದ ಮೇಲೆ ಕ್ವಶನ್ ಯಾವ ರೀತಿ ಕೇಳ್ತಾರಂತ. ಓಕೆ, ಇದು ನಿಮ್ಮ ನೀಲಕ್ಷೆ ನೋಡಿ. ಪ್ರಥಮ ಭಾಷೆ ಕನ್ನಡ ನೀಲನಕಾಶೆ ಮತ್ತು ಪ್ರಶ್ನೆ ಪತ್ರಿಕೆ. ಒಂದೇದಂಗೆ ನೋಡ್ಕೊಳ್ಳಿದ್ನ ನಾನು ಜಸ್ಟ್ ಮೇನ್ ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಉದ್ದೇಶವನ್ನು ಆಧರಿಸಿ ಶೇಕಡಾವಾರು ಅಂಕಂಚಿಕೆ ನೋಡಿ. ಜ್ಞಾನ, ಗ್ರಹಿಕೆ, ಅಭಿವ್ಯಕ್ತಿ, ಪ್ರಶಂಸೆ ಟೋಟಲಾಗಿ 100 ಅಂಕಗಳಿಗೆ ಪರೀಕ್ಷೆ ಇರ್ತದೆ. ನಂತರ ಪ್ರಶ್ನೆ ಸ್ವರೂಪವನ್ನು ಆಧರಿಸಿ ಶೇಕಡಾವಾರು ಅಂಕಂಚಿಕೆ ಇದು ನೋಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ, ಕಿರು ಉತ್ತರ 1, ಕಿರು ಉತ್ತರ 2, ದೀರ್ಘ ಉತ್ತರ 1. ಸೊ ಈ ರೀತಿ ಟೋಟಲಾಗಿ 100 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. ನಂತರ ಕ್ಲಿಷ್ಟತೆಯ ಮಟ್ಟವನ್ನು ಆಧರಿಸಿ ಶೇಕಡಾವಾರು ಅಂಕಂಚಿಕೆ ಅಂದರೆ ಏನು? ಸುಲಭ 30 ಅಂಕ, ಸಾಧಾರಣ 50 ಅಂಕ, ಕಠಿಣ 20 ಅಂಕ. ಟೋಟಲಾಗಿ 100 ಅಂಕದ ಪರೀಕ್ಷೆ ಇರ್ತದೆ. ನೋಡಿ, ಕಠಿಣ ನೋಡಿ ಬರೀ 20 ಮಾರ್ಕ್ಸು ಕಠಿಣ. ಇನ್ನು 50 + 30 ನೋಡಿ ಎಷ್ಟಾಗ್ತದೆ ನೋಡಿ. 50 + 30 ಏನೆಲ್ಲ ಇರ್ತವೆ ನಿಮಗೆ? ಸುಲಭ ಮತ್ತು ಸಾಧಾರಣ ಪ್ರಶ್ನೆ ಇರ್ತವೆ. ಅರ್ಥ ಆಯ್ತಾ? 80 ಮಾರ್ಕ್ಸಿಗೆ ಸಾಧಾರಣ ಪ್ರಶ್ನೆ ಮತ್ತು ಸುಲಭ ಇರ್ತವೆ. ಇನ್ನು ನಿಮಗೆ ಬರೀ 20 ಮಾರ್ಕ್ಸ್ ಏನಿರ್ತವೆ? ಕಠಿಣ ಇರ್ತವೆ. ಸೊ ಆಲ್ಮೋಸ್ಟು ನೀವು ಸ್ಕೋರನ್ನ ಮಾಡ್ಬೋದು. ಅರ್ಥ ಆಯ್ತಾ? ಹೆಚ್ಚು ಅಂಕಗಳನ್ನ ಗಳಿಸ್ಬೋದು. ಇನ್ನು ಪಠ್ಯಾಂಶವನ್ನು ಆಧರಿಸಿ ಶೇಕಡಾವಾರು ಅಂಕ ಹಂಚಿಕೆ ಪಠ್ಯಾಂಶದ ಮೇಲೆ ನೋಡಿ. ಗದ್ಯ ಒಟ್ಟು, ಪದ್ಯ ಒಟ್ಟು, ಪಠ್ಯ ಪೋಷಕ ಎಷ್ಟು ನೋಡ್ಕೊಳ್ಳಿ. ಅಂಕಗಳು ಟೋಟಲಾಗಿ 100 ಅಂಕಕ್ಕೆ ಪರೀಕ್ಷೆ ಇರ್ತದೆ. ನಂತರ ನಮಗೆ ಪಠ್ಯಾಂಶಗಳನ್ನು ಆಧರಿಸಿ ಶೇಕಡಾವಾರು ಅಂಕ ಹಂಚಿಕೆ ಯಾವ ಅಧ್ಯಾಯದ ಮೇಲೆ, ಗದ್ಯ ಪಾಠ, ಪದ್ಯ ಪಾಠದ ಮೇಲೆ ಯಾವ ಅಧ್ಯಾಯಗಳ ಮೇಲೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೋಡಿ, ಪ್ರಜಾದೃಷ್ಟಿಯಿಂದ ನಮಗೆ ಟೋಟಲಾಗಿ 3 ಅಂಕ ಕೊಡ್ತಾರೆ. 2 ಪ್ರಶ್ನೆಗಳು. ಬೆಡಗಿನ ತಾನ ಜಯಪುರ ಈ ಒಂದು ಗದ್ಯ ಪಾಠದ ಮೇಲೆ 4 ಮಾರ್ಕ್ಸ್ ಕೊಡ್ತಾರೆ. 2 ಪ್ರಶ್ನೆ ಇರ್ತವೆ. ರಾಮರಾಜ್ಯ ಮೇಲೆ 5 ಮಾರ್ಕ್ಸ್ ಬರ್ತದೆ ಎಕ್ಸಾಮ್ನಲ್ಲಿ. 2 ಪ್ರಶ್ನೆ ಇರ್ತವೆ. ಈ ರೀತಿ ಪ್ರತಿಯೊಂದು ಗದ್ಯ ಪಾಠ ನೋಡ್ಕೊಳ್ಳಿ. ಅದ್ರ ಪದ್ಯ ಪಾಠದ ಹೆಸರು, ಪದ್ಯ ಪಾಠವು ಪಾರಿವಾಳ, ಹೊಸ ಹಾಡು, ಚಕ್ರಗಣ, ಇದೇ ರೀತಿ ನೋಡ್ಕೊಳ್ಳಿ. ಅಂಕಗಳು ನೋಡ್ಕೊಳ್ಳಿ. ಅಲ್ಲಿ ಎಷ್ಟು ಕೊಟ್ಟಿದ್ದ ಅಂಕಗಳು ಅಷ್ಟು ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಬರ್ತವೆ, ಎಷ್ಟು ಮಾರ್ಕ್ಸ್ ಬರ್ತವೆ ನೋಡಿ. ಫಾರ್ ಎಕ್ಸಾಂಪಲು ಗದ್ಯ ಒಟ್ಟು 28 ಮಾರ್ಕ್ಸ್ ಬರ್ತವೆ. ಗದ್ಯ ಒಟ್ಟು 28 ಮಾರ್ಕ್ಸ್ ಬರ್ತವೆ. ಇನ್ನು ಪದ್ಯ ಒಟ್ಟು 30 ಮಾರ್ಕ್ಸ್ ಬರ್ತದೆ. ನಂತರ ಪಠ್ಯ ಪೋಷಕ ಅಧ್ಯಯನ ನಿಮಗೆ ಟೋಟಲಾಗಿ 9 ಅಂಕ ಬರ್ತದೆ. ಅರ್ಥ ಆಯ್ತಾ? 9 ಅಂಕ ನೋಡ್ಕೊಳ್ಳಿ. ಪುಟ್ಟ ಹಾಕಿ, ಚೆನ್ನ, ಬೈರಾದೇವಿ ಇವೆಲ್ಲ ಸೇರಿಬಿಟ್ಟು ನಿಮಗೆ 9 ಅಂಕ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನಂತರ ಅಪಠಿತ ಗದ್ಯದಿಂದ ಟೋಟಲ್ ನಿಮಗೆ 4 ಅಂಕ ಬರ್ತದೆ. ಅಪಠಿತ ಗದ್ಯ 4 ಮಾರ್ಕ್ಸ್ಗೆ ಅಂದರೆ ಪ್ಯಾಸೇಜ್ ಕೊಡ್ತಾರಲ್ಲ ನಿಮಗೆ, ಒಂದು ಪದ್ಯ ಕೊಡ್ತಾರೆ, ಕೆಳಗೆ ಕ್ವಶನ್ ಕೇಳ್ತಾರೆ, ಅದು ಅಪಠಿತ ಗದ್ಯ. ಅರ್ಥ ಆಯ್ತಾ? ಅಲ್ಲೇ ಅನಿಸಿರ್ತದೆ, ಮೇಲೇ ಅನಿಸಿರ್ತದೆ, ನೋಡ್ಬಿಟ್ಟು ಬರೆದಿರ್ತದಲ್ಲ ಅದು. ಆಮೇಲೆ ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ ಇದ್ರ ಮೇಲೆ ಕ್ವಶನ್ ಬರ್ತವೆ ನೋಡಿ. ಟೋಟಲಾಗಿ ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ ಒಟ್ಟು 29 ಅಂಕ ಪ್ರಶ್ನೆಗಳು ಬರ್ತವೆ. ನಂತರ ನಿಮಗೆ ಇದು ಮೇನ್ ನೋಡಿ, 9ನೇ ತರಗತಿ 2ನೇ ಸಂಕಲನಾತ್ಮಕ ಮೌಲ್ಯಾಂಕನ 2020-26ನೇ ಸಾಲಿನ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ನೀಲನಕಾಶೆ. ಇಲ್ಲಿ ನೋಡ್ಕೋಬೋದು ನೀವು, ಎಲ್ಲ ಇದನ್ನು ಕೊಟ್ಟಿದ್ದಾರೆ. ಪ್ರಜಾನಿಷ್ಠೆ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಪ್ರತಿಯೊಂದುವೇ ಗದ್ಯ ಒಟ್ಟು, ಪದ್ಯ ಒಟ್ಟು ಪ್ರತಿಯೊಂದುವೇ ನೋಡ್ಕೊಳ್ಳಿ. ಸೊ ಬೇಕಾದ್ರೆ ನೀವು ಬರ್ಕೊಳ್ಳಿ, ರಫಕ್ಕಲ್ಲಿ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರ್ಕೊಳ್ಳಿ. ಸೊ ನಾನು ಕಂಪ್ಲೀಟಾಗಿ ಪ್ರತಿಯೊಂದನ್ನ ಸ್ಕ್ರಾಲ್ ಮಾಡಿ ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ, ಇದು ನಿಮ್ಮ ಕಂಪ್ಲೀಟ್ ನೀಲನಕಾಶೆ. ಆಲ್ಮೋಸ್ಟು ಇದೇ ಪ್ಯಾಟರ್ನಲ್ಲಿ ಕೊಡ್ತಾರೆ.
ವೇರಿಯೇಷನ್ ಆದರೆ ಸ್ವಲ್ಪ ಆಗ್ತದೆ, ಅರ್ಥ ಆಯ್ತಾ? ಸ್ವಲ್ಪ ವೇರಿಯೇಷನ್ ಆಗ್ತದೆ, ಅಂದರೆ ಸ್ವಲ್ಪ ಬದಲಾವಣೆ ಆಗ್ಬೋದು, ಅಥವಾ ಸೇಮ್ ಇದೇ ಪ್ಯಾಟರ್ನಲ್ಲಿ ಕೊಡ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿ ಓದ್ಕೊಳ್ಳಿ, ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಬರ್ತದೆ. ಓಕೆ, ನೋಡ್ಕೊಳ್ಳಿ, ಈ ರೀತಿ ಓದ್ಕೊಳ್ಳಿ. ನೀವು ಈ ರೀತಿ ಓದ್ಕೊಂಡ್ರೆ ಹೆಚ್ಚಾಗಿ ಸ್ಕೋರ್ ಮಾಡ್ಬೋದು, ಮತ್ತು ಕಡಿಮೆ ಸಮಯದಲ್ಲಿ ಏನೋ ಕವರ್ ಮಾಡ್ಬೋದು. ಓಕೆ, ನಂತರ ಪದ್ಯ ಒಟ್ಟು ನೋಡ್ಕೊಳ್ಳಿ, ಪ್ರತಿಯೊಂದು ನೀಲಕಾಶಿ ನೋಡ್ಕೊಳ್ಳಿ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಇನ್ನೂ ಬರ್ಕೊಳ್ಳಿ ಬುಕ್ಕಲ್ಲಿ. ನಂತರ ಇದು ನೋಡಿ, ಇದು ಕೂಡ ಕಂಟಿನ್ಯೂ ಆಗಿದೆ, ನೀಲಕಾಶಿ ನೋಡ್ಕೊಳ್ಳಿ. ಇನ್ನು ನಾವು ಡೈರೆಕ್ಟಾಗಿ ಕ್ವಶನ್ ಪೇಪರ್ ಕಡೆ ಹೋಗೋಣ. ಮೇನ್ ಅದು ಕ್ವಶನ್ ಪೇಪರ್ ನೋಡೋಣ. ಸೊ ಇದು ಪ್ರಶ್ನೆ ಪತ್ರಕ್ಕೆ ನಾನು ನಿಮಗೆ ಉತ್ತರ ಸಹಿತ ಹೇಳ್ತೀನಿ. ಬರೀ ಕ್ವಶನ್ ಪೇಪರ್ ಬೇಕು ಅನ್ನೋರು ಇದು ನೋಡ್ಕೊಳ್ಳಿ, ನಾನು ನಿಮಗೆ ಮುಂದೆ ಉತ್ತರ ಸಹಿತ ಹೇಳ್ತೀನಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಕೆಲವೊಂದು ಏನು ಮಾಡ್ತಾರೆ, ಇವೇ ಕ್ವಶನ್ಸ್ ನಿಮ್ಮ ಎಕ್ಸಾಮಲ್ಲಿ ಕಟ್ಬಿಡ್ತಾರೆ, ಸೇಮ್ ಇವೇ ಕ್ವಶನ್ ಕೊಡ್ತಾರೆ, ಎಲ್ಲ ಕೊಡೋದಿಲ್ಲ. ಕೆಲವಷ್ಟು ಕ್ವಶನ್ ಆಯ್ದ ಪ್ರಶ್ನೆಗಳನ್ನ ಇವನೇ ಕೊಡ್ತಾರೆ. ಆದರೆ ಚೆನ್ನಾಗಿ ಓದ್ಕೊಳ್ಳಿ, ರಿಪೀಟ್ ಆಗ್ತವೆ ಕ್ವಶನ್ಗಳು. ರಿಪೀಟ್ ಆಗಿಲ್ಲ ಅಂದ್ರೆ ನಿಮಗೆ ಐಡಿಯಾ ಬರ್ತದೆ. ಐಡಿಯಾ ಬಂದರೆ ಸಾಕು ನಿಮಗೆ ಯಾವ ಕ್ವಶನ್ ಮೇಲೆ ಬರೀಬೋದು, ಅರ್ಥ ಆಯ್ತಾ? ಸೊ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಚೆನ್ನಾಗಿ ಓದ್ಕೋಬೇಕು. ನಾನು ನಿಮಗೆ ಡೈರೆಕ್ಟಾಗಿ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ನೋಡಿ, ಮೌಲ್ಯಮಾಪನ ಸೂಚಿ ಮಾದರಿ ಉತ್ತರಗಳು 1ನೇ ಮೇಲ್ ನಿಮಗೆ ಫಸ್ಟ್ ಮೇನಲ್ಲಿ 6 ಮಲ್ಟಿಪಲ್ ಕ್ವಶನ್ ಇರ್ತವೆ, 6 ಭೂ ಆಯ್ಕೆ ಪ್ರಶ್ನೆಗಳು ಇರ್ತವೆ. 1ನೇ ಪ್ರಶ್ನೆ ಸಜಾತಿಯ ಸಂಯುಕ್ತ ಅಕ್ಷರಕ್ಕೆ ಉದಾಹರಣೆ ಕೇಳಿದರೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಆಗ್ತದೆ. ಉತ್ತರ ಅನ್ನೋದು ಸಜಾತಿಯ ಸಂಯುಕ್ತ ಅಕ್ಷರ ಆಗ್ತದೆ. ಪ್ರಶ್ನೆ ಸಂಖ್ಯೆ 2, ಕುಲೋತ್ತುಂಗ ಪದದಲ್ಲಿ ಆಗಿರುವ ಸಂಧಿ ಇದು ಯಾವ ಸಂಧಿ ಇದೆ? ಆಪ್ಷನ್ ಸಿ ಗುಣಸಂಧಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 3, ನೀವು ಯಾರು ತಾಯಿ? ಇಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವ ಲೇಖನ ಚಿಹ್ನೆ ಇರಬೇಕಿಲ್ಲಿ? ಆಪ್ಷನ್ ಬಿ ಪ್ರಶ್ನಾರ್ಥಕ ಬರಬೇಕಲ್ಲಿ, ಪ್ರಶ್ನಾರ್ಥಕ ಲೇಖನ ಚಿಹ್ನೆ ಬರಬೇಕು. ಪ್ರಶ್ನೆ ಸಂಖ್ಯೆ 4, ಹೋಗು ಧಾತುವಿನ ಭೂತಕಾಲ ರೂಪವಿದು. ಭೂತಕಾಲ ರೂಪ ಯಾವುದಾಗ್ತದೆ? ಉತ್ತರ ಆಪ್ಷನ್ ಬಿ ಹೋದನು ಆಗ್ತದೆ. ಮೊದಲು ನಾನು ಅದಕ್ಕೆ ಹೇಳಿದೆ ನಿಮಗೆ ನೀಲಕ್ಷಿ ನೋಡ್ಕೊಳ್ಳಿ ಅಂತ. ಸೊ ನಿಮಗೆ ಗೊತ್ತಿರ್ತದೆ, ಕ್ವಶನ್ಗಳು ಗೊತ್ತಾಗ್ತದೆ, ಆದರೆ ನೀಲಕ್ಷಿ ಗೊತ್ತಿದ್ದರೆ ನಿಮಗೆ ಕಡಿಮೆ ಸಮಯದಲ್ಲಿ ಎಲ್ಲ ಓದ್ಬೋದು. ಪ್ರಶ್ನೆ ಸಂಖ್ಯೆ 5, ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಯಾವುದಾಗ್ತದೆ? ಉತ್ತರ ಆಪ್ಷನ್ ಎ ಅಪಾದಾನ. ಪ್ರಶ್ನೆ ಸಂಖ್ಯೆ 6, ತಲೆನೋವು ಎಂಬ ಪದವು ಈ ಸಮಾಸವನ್ನು ಸೂಚಿಸುತ್ತದೆ ಯಾವ ಸಮಾಸ? ಸರಿಯಾದ ಉತ್ತರ ಆಪ್ಷನ್ ಎ ತತ್ಪುರುಷ ಸಮಾಸ. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ಪೂರ್ತಿ ಕ್ವಶನ್ ಪೇಪರು ಇದೊಂದು ವಿಡಿಯೋದಲ್ಲಿ ಕವರ್ ಮಾಡಬೇಕು, ಆದ್ದರಿಂದ ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ. ಸುಲಭ ಬೇಕು ನೋಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನ್ ಓದ್ಕೊಳ್ಳಿ, ಅರ್ಥ ಆಯ್ತಾ? ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ. ಸ್ವಲ್ಪ ಫಾಸ್ಟ್ ಹೇಳ್ತೀನಿ, ಇಲ್ಲಾಂದ್ರೆ ನಿಮಗೆ ಪಾರ್ಟ್ 1 ಪಾರ್ಟ್ 2 ಮಾಡಬೇಕಾಗ್ತದೆ. ಹಾಗೆ ಮಾಡಿದರೆ ನಿಮಗೆ ಒಂದು ಪಾರ್ಟ್ ವಿಡಿಯೋ ಸಿಗ್ತದೆ, ಒಂದು ಪಾರ್ಟ್ ವಿಡಿಯೋ ಸಿಗೋಲ್ಲ. ಆ ರೀತಿ ಆಗಬಾರ್ದು. ಕಂಪ್ಲೀಟ್ ಉತ್ತರನ 5 ವಿಡಿಯೋ ನೋಡೋಣ. 7ನೇ ಪ್ರಶ್ನೆ ಇಲ್ಲಿರ್ತವೆ ನಿಮಗೆ ಸಂಬಂಧಿ ಪದ ಬರೆಯುವಂಥದ್ದು 4 ಮಾರ್ಕ್ಸ್ಗೆ ಇರ್ತದೆ. 7ನೇ ಪ್ರಶ್ನೆ ನೋಡಿ, ರಾಯ ರಾಜು ಆದರೆ ಅಕ್ಕ ಅನ್ನೋದು ಅಕ್ಷರ ಆಗ್ತದೆ. 8ನೇ ಪ್ರಶ್ನೆ, ಮಳವಳ್ಳಿ ಅಂಕಿತನಾಮ ಆದರೆ ಊರು ಅನ್ನೋದು ರೂಢನಾಮ ಆಗ್ತದೆ. ಪ್ರಶ್ನೆ 9, ದಡ ದಡ ಅನುಕರಣವಯ್ಯ ಮೊದಲು ಏನಾಗ್ತದೆ? ದ್ವಿರುಕ್ತಿ ಆಗ್ತದೆ. ಪ್ರಶ್ನೆ 10, ಗಂಗಾಜಾತ ಭೀಷ್ಮ ತ್ರಿನಯ ಈಶ್ವರ. ನಂತರ 3ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿ. 1 ಅಂಕದ 7 ಪ್ರಶ್ನೆ ಇರ್ತವೆ, ಟೋಟಲಾಗಿ 7 ಅಂಕ, ಪ್ರತಿಯೊಂದಕ್ಕೂ 1 ಅಂಕ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇರ್ತದೆ. ಇಂಪಾರ್ಟೆಂಟ್ ಪ್ರಶ್ನೆಗಳು ರಿಪೀಟ್ ಆಗ್ತಾ ನೋಡ್ಕೊಳ್ಳಿ. 11ನೇ ಪ್ರಶ್ನೆ, ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ಸಂದ ಬಿರುದು ಯಾವುದು? ಯಾವ ಬಿರುದು? ತಲಕಾಡುಗೊಂಡ ಇದು ಬಿರುದು ಬರ್ತದೆ. ಪ್ರಶ್ನೆ 12, ಜಯಪುರದ ಪೂರ್ವ ರಾಜಧಾನಿ ಯಾವುದು? ಯಾವುದು ರಾಜಧಾನಿ? ಅಂಬೇರ್ ಅನ್ನೋದು ಜಯಪುರದ ಪೂರ್ವ ರಾಜಧಾನಿ. ಪ್ರಶ್ನೆ 13, BGL ಸ್ವಾಮಿಯವರಿಗೆ ಯಾರ ಪೀಠಿಲು ವಾದವೆಂದರೆ ಇಷ್ಟ? ಯಾರ ಪೀಠಿಲು? ಯಾರು ನೋಡಿ? ಯಹೂದಿ ಮೆನೋಹಿನ್ ಅವರ ಪೀಠಿಲು ವಾದವೆಂದರೆ ಇಷ್ಟ. ಪ್ರಶ್ನೆ 14, ಜನರು ವೃದ್ಧ ಮಹೇಶ್ವರನನ್ನು ಮದುವೆಯ ಮಂಟಪದಲ್ಲಿ ಹೇಗೆ ಹೊರಗಿಟ್ಟರು? ಉತ್ತರ ನೋಡಿ, ವೃದ್ಧ ಮಹೇಶ್ವರನನ್ನು ಜನರು ಮದುವೆಯ ಮಂಟಪದಿಂದ ತಮ್ಮ ಅವಿಶ್ವಭಾಷ್ಯಗಳನ್ನು ಹೊರಗಿಟ್ಟರು. ಪ್ರಶ್ನೆ 15, ಕಡಕೋಳ ಮಡಿವಾಳಪ್ಪ ಅವರು ಯಾರ ಸೇವೆಯನ್ನು ಮಾಡಬೇಕೆಂದಿದ್ದಾರೆ? ಉತ್ತರ, ಕಡಕೋಳ ಮಡಿವಾಳಪ್ಪ ಅವರು ಸಾಧು ಸತ್ಪುರುಷರ ಸೇವೆ ಮಾಡಬೇಕೆಂದು ಹೇಳಿದ್ರಿ. ಸಾಧು ಸತ್ಪುರುಷರ ಸೇವೆ. ಪ್ರಶ್ನೆ 16, ಶುದ್ಧ ಕನ್ನಡದೋಳು ಸಂಸ್ಕೃತವನ್ನು ಬೆರೆಸಬಾರದು ಎಂದವರು ಯಾರು? ಶುದ್ಧ ಕನ್ನಡದೋಳು ಸಂಸ್ಕೃತವನ್ನು ಬೆರೆಸಬಾರದೆಂದವರು ಕವಿ ನಯಸ್ಯನ. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್, ರಿಪೀಟ್ ಆಗ್ಬೋದು. ಕವಿ ನಯಸ್ಯನ. ಪ್ರಶ್ನೆ 17, ಪುಟ್ಟಾಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ? ಯಾರ ಭಯ? ಪುಟ್ಟಾಕಿಗೆ ಭೂಮಿಯಲ್ಲಿ ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ. ನಂತರ 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3, 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 2 ಅಂಕದ 10 ಪ್ರಶ್ನೆ ಟೋಟಲಾಗಿ 27 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಟೋಟಲಾಗಿ ನೀವು 10 ಪ್ರಶ್ನೆ ಬರೀಬೇಕು. ಉತ್ತರ ಅಂಶಗಳನ್ನ ಆರಿಸಿ ಪ್ರತಿ ಪ್ರಶ್ನೆಗೂ 2 ಅಂಕಗಳು. 15ನೇ ಪ್ರಶ್ನೆ, ಈರಣ್ಣನು ಬೀರಣ್ಣನಿಗೆ ಹೊನ್ನನ್ನು ಕೊಡಬೇಕೆಂದು ನಿರ್ಧರಿಸಲು ಕಾರಣವೇನು? ಉತ್ತರ ಇದೆ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ಈರಣ್ಣನು ಬೀರಣ್ಣನ ಹೊಲವನ್ನು 108 ಹೊನ್ನುಗಳಿಗೆ ಕ್ರಯಕ್ಕೆ ತೆಗೆದುಕೊಂಡಿದ್ದನು. ಕ್ರಯಕ್ಕೆ ತೆಗೆದುಕೊಂಡ ಹೊಲದಲ್ಲಿ ಉಳುಮೆ ಮಾಡುವಾಗ ಸಿಕ್ಕ ಒಂದು ಕೊಪ್ಪರಿಗೆ ಬಂಗಾರವನ್ನು ಈರಣ್ಣನು ಬೀರಣ್ಣನಿಗೆ ಕೊಡಲು ನಿರ್ಧರಿಸಿದನು. ಈರಣ್ಣನು, ನಾನು ಹೊನ್ನವನ್ನು ಕೊಟ್ಟದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕುವ ಹೊನ್ನಿಗಲ್ಲ. ಈ ಹೊನ್ನು ಬೀರಣ್ಣಂದೇ, ಏಕೆಂದರೆ
ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ. ಏನೋ ಕಷ್ಟ ಅಂತ ನನಗೆ ಮಾರಿದ. ಮಾರುವಾಗ ಅದರಾಗಿನ ಹೊನ್ನು ನಿನ್ನದೇ ಎಂದು ಹೇಳಿರಲಿಲ್ಲ. ಅಂದ ಮೇಲೆ ಈ ಹೊನ್ನು ಅವನದೇ ಹೊರತು ನನ್ನದಲ್ಲ ಭಾವಿಸಿಕೊಂಡಿದ್ದನು. ಪ್ರಶ್ನೆ ಸಂಖ್ಯೆ 19. ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ವಿಚಾರದಲ್ಲಿ ರಾಜನು ಹೇಗಿರಬೇಕು? ಉತ್ತರ ಇದೆ. ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಥವಾ ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 20. BGL ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಉತ್ತರ ಇದೆ, ನೋಡ್ಕೊಳ್ಳಿ. ನಂತರ 20. ನಂಬಿಯಣ್ಣನ ಕಾತರತೆಯನ್ನು ಕವಿ ಹರಿಹರನು ಹೇಗೆ ವರ್ಣಿಸಿದ್ದಾನೆ? ಪ್ರಶ್ನೆ ಸಂಖ್ಯೆ 27. ಕವಿ ಕಯ್ಯಾರ ಕಿಯನ್ನರೆ ಅವರು ಈ ಹಾಡು ಹೊಸತು ಎಂದು ಹೇಳಲು ಕಾರಣವೇನು? ಪ್ರಶ್ನೆ ಸಂಖ್ಯೆ 23. ಬಿದಿರು ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಹೇಗೆ ಸಹಾಯಕವಾಗಿರುತ್ತದೆ? ಇದು ಕೂಡ ಇಂಪಾರ್ಟೆಂಟ್, ರಿಪೀಟ್ ಆಗ್ಬೋದು. ಪ್ರಶ್ನೆ ಸಂಖ್ಯೆ 24. ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಪ್ರಶ್ನೆ ಸಂಖ್ಯೆ 25. ತುಂಬಾ ಕೇಳ್ತಾರೆ ಇದೇ ಕ್ವಶನ್ ಬರ್ತದಂತ. ಇದೇ ಕ್ವಶನ್ ಬರೋದಿಲ್ಲ, ಆದರೆ ಕ್ವಶನ್ ರಿಪೀಟ್ ಆಗ್ತವೆ, ಜೊತೆಗೆ ಪ್ಯಾಟರ್ನ್ ಸೇಮ್ ಇರ್ತದೆ. ಸೊ ಕನ್ಫ್ಯೂಸ್ ಹಾಕೋಬೇಡಿ. ತುಂಬ ಜನ ಅದನ್ನ ಅನ್ಕೋತೀರಾ ಕ್ವಶನ್ ಬರೀ ಇದೇ ಬರ್ತದೆ ಇದು ಬರೋದಿಲ್ಲ, ಅರ್ಥ ಆಯ್ತಾ? ಆದರೆ ಹೇಳ್ಬೋದು ನಿಮಗೆ ಕ್ವಶನ್ ರಿಪೀಟ್ ಆಗ್ತವೆ ಅಂತ ಹೇಳ್ಬೋದು, ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ರಿಪೀಟ್ ಆಗ್ತವೆ ಮತ್ತು ಪ್ಯಾಟರ್ನ್ ಸೇಮ್ ಇರ್ತದೆ. ಸೊ ನೋಡ್ಕೊಳ್ಳಿ, ಯಾವ ಅಧ್ಯಾಯದಿಂದ ಕ್ವಶನ್ ಯಾರು ಕೇಳಿದರೆ ಆಯ್ತು ಓದ್ಕೊಳ್ಳಿ, ಸ್ಕೋರನ್ನು ಮಾಡ್ತೀರಾ. ಪ್ರಶ್ನೆ ಸಂಖ್ಯೆ 25. ಕವಿ ರತ್ನಾಕರ ವರ್ಣಿಯು ತನ್ನ ಕೃತಿಯನ್ನು ಬೇರೆ ಬೇರೆ ಭಾಷಿಕರು ಹೇಗೆ ಹೊಳಬೇಕೆಂದು ಬಯಸುವನು? 26. ದುರ್ಗಪ್ಪನು ಶಂಕರನನ್ನೆಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾವು? ಪ್ರಶ್ನೆ 27. ಪಂಡರೀಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ನಂತರ ಕೆಳಗಿನ ಕವಿ ಅಥವಾ ಸಾಹಿತ್ಯಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೊಟ್ಟಿದ್ದ ಕವಿ ಪರಿಚಯ ಕೊಟ್ಟಿರ್ತಾರೆ ನಮಗೆ, ನೋಡ್ಕೊಳ್ಳಿ. ಸ್ಥಳ, ಕಾಲಕ್ಕೆ 1 ಅಂಕ, ಕೃತಿ ಪ್ರಶಸ್ತಿಗೆ 1 ಅಂಕ, ವಾಕ್ಯ ರೂಪದಲ್ಲಿ ಬರೆಯೋದು ಭಾಷಾಶೈಲಿಗೆ 1 ಅಂಕ. ಟೋಟಲಾಗಿ 3 ಅಂಕ ಇಬ್ಬರು ಕವಿ ಕೊಡ್ತಾರೆ. ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. 28. ಶಿವರಾಮ್ ಕಾರಂತ ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟು. ನೋಡ್ಕೊಳ್ಳಿ, ನೀಲಕ್ಷಿ ನೋಡ್ಕೊಳ್ಳಿ, ಮೇಲೆ ಕೊಟ್ಟನಲ್ಲ ಅದು ನೋಡ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದಾರೆ ಅವರು ಕವಿ ಪರಿಚಯ ಯಾವ ಅಧ್ಯಾಯದಲ್ಲಿ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ, ಯಾವ ಪಾಠ ಪದ್ಯ ನೋಡ್ಕೊಳ್ಳಿ. ಈಸಿ ಆಗ್ತದೆ ನಿಮಗೆ. ತುಂಬ ಏನು ಬರೆಯೋ ಅವಶ್ಯಕತೆ ಇಲ್ಲ. ಏನು ಬರಬೇಕು ಎಲ್ಲ ಓದ್ಕೋಬೇಡಿ, ತುಂಬ ಕೊಟ್ಟಿದ್ದಾರೆ ಕವಿ ಪರಿಚಯ ಬುಕ್ಕಲ್ಲಿ, ಎಲ್ಲ ಓದ್ಕೋಬೇಡಿ. ಮೇನ್ ಓದ್ಕೊಳ್ಳಿ. ಏನು ಓದ್ಕೋಬೇಕು? ಕವಿಗಳ ಸಾಹಿತ್ಯ ಸ್ಥಳ, ಕಾಲ, ಕೃತಿ ಮತ್ತು ಪ್ರಸಿದ್ಧಿ ಕುರಿತು ಓದ್ಕೊಳ್ಳಿ, ಅರ್ಥ ಆಯ್ತಾ? ಇಷ್ಟು ಓದ್ಕೊಂಡ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ನೋಟ್ಸ್ ಮಾಡ್ಕೊಳ್ಳಿ, ಒಂದು ರಫಕ್ಕಲ್ಲಿ ಬರ್ಕೊಳ್ಳಿ, ಅರ್ಥ ಆಯ್ತಾ? ರಫಕ್ಕೆ ಬರ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನೆನಪುಳಿತವೆ. 29. SV ಪರಮೇಶ್ವರ್ ಭಟ್. ನಂತರ ನೆಕ್ಸ್ಟು ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ನೋಡಿ, ಪಿಕ್ಸ್ ಬರೋಂಥ ಪ್ರಶ್ನೆ 3 ಮಾರ್ಕ್ಸಿಗೆ ಕೇಳಿಕತ್ತಾರೆ. ನೋಡಿ, ಮಾರ್ಕ್ಸ್ ಅದು ಕೊಡ್ತಾರೆ. ಪ್ರಸ್ತಾರ ಹಾಕೋದಕ್ಕೆ 1 ಅಂಕ, ಘನ ವಿಭಾಗಿಸೋದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯೋದು 1 ಅಂಕ. ಟೋಟಲಾಗಿ 3 ಅಂಕ ಕೊಡ್ತಾರೆ. 30ನೇ ಕ್ವಶನ್ ನೋಡಿ, ಕಾವೇರಿಯಿಂದ ಗೋ. ಇದೇನು ನಮಗೆ ಆಲ್ಮೋಸ್ಟ್ ನಮಗೆ ಹಳೆಗಣ್ಣ ಕೊಡ್ತಾರೆ, ಹಳೆಗಣ್ಣ ಕೊಡ್ತಾರೆ. ಮತ್ತು ನಿಮಗೆ ಪ್ರಸ್ತಾರ ಆಗಬೇಕು, ಘನ ವಿಭಾಗ ಮಾಡಬೇಕು, ಎಲ್ಲ ಕೂಡ ಹಳೆಗಣ್ಣ ಕೊಡ್ತಾರೆ. ಟೋಟಲಾಗಿ 3 ಮಾರ್ಕ್ಸಿಗೆ ಕೊಡ್ತಾರೆ. ನೋಡಿ, ತುಂಬ ಜನ ಗೊತ್ತಿರೋದಿಲ್ಲ ಪ್ರಸ್ತಾರ ಅಂತ ಹಾಕೋದಂತ. ತುಂಬಾ ಈಸಿ ನೋಡಿ, ಪ್ರಸ್ತಾರ ಹಾಕೋದು ತುಂಬಾ ಈಸಿ. ಆಮೇಲೆ ನೀವು ಘನ ವಿಭಾಗ ಮಾಡಬೇಕು, ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಬೇಕು, ಛಂದಸ್ಸನ್ನು ಬರೀಬೇಕು. ತುಂಬ ಜನ ಏನು ಮಾಡ್ತೀರಾ, ಛಂದಸ್ಸನ್ನು ಬರೋದಿಲ್ಲ, ಬರಲಿಲ್ಲ ಅಂದ್ರೆ ನಡೆಯುತ್ತೆ, ಅರ್ಥ ಆಯ್ತಾ? ನಿಮಗೆ ಛಂದಸ್ಸನ್ನು ಬರಲಿಲ್ಲ ಅಂದರೂ 2 ಮಾರ್ಕ್ಸ್ ಕೊಡ್ತಾರೆ. ತುಂಬ ಜನ ಕೊಡ್ತೀರಾ, ಸೊ ಛಂದಸ್ಸನ್ನು ಬರಲಿಲ್ಲ ನಾನು ಮಾರ್ಕ್ಸ್ ಕೊಡಲಿಲ್ಲ ಅಂತ, ಆ ರೀತಿ ಇಲ್ಲ. ನೀವು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿದ್ರೆ 2 ಮಾರ್ಕ್ಸ್ ಇರ್ತದೆ. ಬೆಳಕೋಬೇಡಿ, ಯಾವುದೇ ಕಾರಣಕ್ಕೂ ಪ್ರಸ್ತಾರ ಹಾಕಿಬಿಟ್ಟು ಘನ ವಿಭಾಗ ಮಾಡಿ ಕನಿಷ್ಠ ಪಕ್ಷ. ಯಾವುದು? ಈ ಮೇಲಿನ ಪದ್ಯವು ಮಾತೃಜ್ಞಾನದ ಕಂದ ಪದ್ಯದಲ್ಲಿ ರಚಿತವಾಗಿದೆ. ಕಂದ ಪದ್ಯ ರಚಿತವಾಗಿದೆ. ಡೋಂಟ್ ವರಿ, ನಿಮಗೆ ನಾನು ಪಾಸಿಟಿವ್ ಒಳಗೆ ಹೇಳ್ತೇನೆ, ಯಾವ ರೀತಿ ಕಂದ ಪದ್ಯ ಬರ್ತವೆ, ಅರ್ಥ ಆಯ್ತಾ? ಪ್ರತಿದಿನ ಹೇಳಿರ್ತೀನಿ. ಸೊ ನೋಡ್ಕೊಳ್ಳಿ, ಭಾಮಿನಿ ಷಡ್ಪದಿ ಯಾವ ರೀತಿ ಬರ್ತದೆ ಕಂಪ್ಲೀಟಾಗಿ ಹೇಳಿರ್ತೀನಿ. ಸೊ ಹೋಗಿರ್ತೀನಿ ಚಾನಲಲ್ಲಿ 40+ ಒಂದು ಪಾಸಿ ಬೇಕಿರ್ತೀನಿ, 40+ ಅದು ನೋಡ್ಕೊಳ್ಳಿ. ಆರಾಮಾಗಿ ನೀವು ಗುರುತಿದೆಬೋದು ಯಾವ ಕಂದ ಪದ್ಯ ಯಾವುದು, ಭಾಮಿನಿ ಷಡ್ಪದಿ ಯಾವುದು, ಪ್ರತಿಯೊಂದು ಹೇಳಿರ್ತೀನಿ, ನೋಡ್ಕೊಳ್ಳಿ. ನಂತರ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಾಮಾನ್ಯಗೊಳಿಸಿ. 3 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ ಅಲಂಕಾರ. ಕೇಳ್ತಾರೆ, ಅಲಂಕಾರವನ್ನು ಹೆಸರಿಸೋದು 1 ಅಂಕ, ಲಕ್ಷಣ ಬರೆಯೋದು 1 ಅಂಕ, ಸಾಮಾನ್ಯ ಮಾಡೋದು 1 ಅಂಕ. ಟೋಟಲಾಗಿ 3 ಅಂಕ ಕೇಳ್ತಾರೆ. ಯಾವ್ದಾದ್ರು ಕೇಳ್ಬೋದು. ಸುಲಿದ ಬಾಳಿಯ ಹನಿನಂದದಿ, ಇವಾಗ ಎಕ್ಸಾಂಪಲ್ ಕೊಟ್ಟಿರ್ತೇನೆ ಇನ್ನೊಂದು ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಸುಲಿದ ಬಾಳಿಯ ಹನಿನಂದದಿ ಅಲಂಕಾರ ಬರಬೇಕು, ಲಕ್ಷಣ, ಅಪಮೇಯ, ಅಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯ, ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಸೊ 3 ಮಾರ್ಕ್ಸಿಗೆ ಕೇಳ್ತಾರೆ, 3 ಅಂಕಕ್ಕೆ ಫಿಕ್ಸು. ಇದೇ ಬರ್ತಂತ ಹೇಳೋಕ್ಕಾಗಲ್ಲ, ಬೇರೆ ಕೊಡ್ತಾರೆ, ಒಟ್ಟಿನಲ್ಲಿ ನೋಡ್ಕೊಳ್ಳಿ. ಕೆಳಗಿನ ಬಾದಿಗಳಲ್ಲಿ ನೋಡಿ, ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ಗಾದೆ ಮಹತ್ವದೊಂದಿಗೆ ವಿವರಿಸಿ. ಗಾದೆ ಮಾತು ಕೊಡ್ತಾರೆ ಒಂದು, ಅದನ್ನ ವಿವರಣೆ ಇಟ್ಟು ಬರಬೇಕು ನಾವು. 3 ಮಾರ್ಕ್ಸಿಗೆ ಕೇಳ್ತಾರೆ, ಫಿಕ್ಸ್ ಬರ್ತದೆ ಇದು ಕೂಡ. ಸೊ ತುಂಬಾ ಈಸಿ ಇರ್ತದೆ. ನೀವೇನು ಕೇಳಿರ್ತೀರ ಗಾದೆಗಳನ್ನು ಅವೇ ಇರ್ತವೆ, ಟಫ್ ಏನೂ ಇರೋದಿಲ್ಲ. ಪ್ರಶ್ನೆಗೆ 32. ಬೆಳಗಿರುವುದೆಲ್ಲ ಹಾಲಲ್ಲ. ನೋಡಿ, ಇದೊಂದು ಪಾಯಿಂಟ್ ಹೇಳ್ತೇನೆ ನಿಮಗೆ. ಯಾವುದೇ ಗಾದೆ ಕೊಡಲಿ ಈ ಸಾಲನ್ನ ಬರಬೇಕು ನೀವು. ಯಾವ ಸಾಲದು? ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದು ಏನು ನುಡಿ ಹುಟ್ಟಿತು. ಹಿರಿಯರ ಅನುಬೋಧ ನುಡಿಮುತ್ತುಗಳೇ ಈ ಗಾದೆಗಳು. ಈ ಪಾಯಿಂಟಿನ ಬರೀರಿ, ನಿಮಗೆ ಈ ಸಾಲನ್ನ ಬರೀರಿ.
1 ಮಾರ್ಕ್ಸ್ ಕೊಡ್ತಾರೆ. ಯಾವುದೇ ಗಾದೆ ಕೊಡಲಿ ಅವರು ಇದನ್ನು ಬರೀಲೇಬೇಕು, ನೆನ್ಪಿಟ್ಟುಕೊಳ್ಳಿ ಇದನ್ನ. ಓಕೆ, ಉತ್ತರ ಇದು ನೋಡ್ಕೊಳ್ಳಿ. ಸೊ ಇದೇನೋ ನಿಮಗೆ ಪೂರ್ತಿ ಕನ್ನಡ ಇರ್ಬೇಕಂತಿಲ್ಲ, ನಿಮಗೆ ಯಾವ ರೀತಿ ಅರ್ಥ ಆಗುತ್ತೆ ಗಾದೆ ಆ ಭಾಷೆಯಲ್ಲಿ ಬರೀಬೇಕು, ಅರ್ಥ ಆಯ್ತಾ. ಇದನ್ನು ಭಯಪಟ್ಟು ಹಾಕಿ ಓದ್ಬಿಟ್ಟು ಬರೋ ಅವಶ್ಯಕತೆ ಇಲ್ಲ. ನೀವೇನು ಕೇಳಿರ್ತಾರೆ ಗಾದೆ ಬಗ್ಗೆ, ಅದ್ರ ಬಗ್ಗೆ ಬರೆದ್ರೆ ಸಾಕು, ಯಾವುದು ಕೂತ್ಕೊಂಡ್ರೆ ನಿಮಗೆ ಐಡಿಯಾ ಬರ್ತದೆ. ದೂರದ ಬೆಟ್ಟ ನುಣ್ಣಗೆ ನೋಡಿ, ತುಂಬಾ ಈಸಿ ಇರ್ತವೆ, ಟಫ್ ಏನೂ ಇರೋದಿಲ್ಲ. 2 ಗಾದೆ ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರೀಬೇಕು. ನಂತರ ನೆಕ್ಸ್ಟು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ ಸ್ವಾರಸ್ಯ 3 ಅಂಕದ 6 ಸಂದರ್ಭ, ಟೋಟಲಾಗಿ 18 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ಸೊ ನೋಡಿ, 3 ಅಂಕದ 6 ಸಂದರ್ಭ, ಟೋಟಲಾಗಿ 18 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ನೀವು 6 ಸಂದರ್ಭ ಬರಬೇಕು. 6 ಸಂದರ್ಭ ನೋಡಿ, ಆಯ್ಕೆ, ಕರ್ತೃ, ಆಕರ, ಪಠ್ಯ 1 ಅಂಕ, ಸಂದರ್ಭ ಯಾರು, ಯಾರಿಗೆ, ಯಾವಾಗ 1 ಅಂಕ, ಸ್ವಾರಸ್ಯ, ಅಂತರಾರ್ಥ, ಭಾಷೆ, ಪದಬಂಧ 1 ಅಂಕ. ಟೋಟಲಾಗಿ ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, 3 ಮಾರ್ಕ್ಸ್ ಕೊಡ್ತಾರೆ. ಸಂದರ್ಭ ನೋಡ್ಕೊಳ್ಳಿ, 7 ಪಾಯಿಂಟು. ನೀಲಕ್ಷೆ ನೋಡ್ಕೊಳ್ಳಿ, 7 ಪಾಯಿಂಟ್ ನೋಡ್ಕೊಳ್ಳಿ. ಇಲ್ಲಿ 33,000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. 34 ಮಾನವೀಯತೆಯೇ ವಿಶ್ವವನ್ನು ವಿಸ್ತರಿಸಬೇಕಾದ ಮಾರ್ಗ. 35 ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ. ನೋಡ್ಕೊಳ್ಳಿ, ಆಯ್ಕೆ ಬರಬೇಕು. ಆಯ್ಕೆಯಲ್ಲಿ ಯಾವ ಇರಬೇಕು ಆಯ್ಕೆ. ಈ ವಾಕ್ಯವನ್ನು ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯವರು ಪ್ರಕಟಿಸುವ ಜಾನಪದ ವಿಶ್ವಕೋಶದಿಂದ ಆಯ್ದು ಪಠ್ಯಪುಸ್ತಕ ರಚನಾ ಸಂಸ್ಥೆಯವರು ಸಂಗ್ರಹಿಸಿರುವ ಜನಪದ ಕಲೆಗಳ ವೈಭವ ಗದ್ಯ ಪಾಠದಿಂದ ಆರಿಸಲಾಗಿದೆ. ಆಯ್ಕೆ ರೀತಿ ಬರಬೇಕು ನೋಡಿ. ಇದೇ ರೀತಿ ಎಲ್ಲ ಸಂದರ್ಭವೇ ವಿಡಿಯೋನ ಪಾಸ್ ಮಾಡಿಟ್ಟು ಪ್ರತಿ ಸಂದರ್ಭ ನೋಡ್ಕೊಳ್ಳಿ. ಸೊ ಹಳೆಗನ್ನಡ ಕೊಡ್ತಾರೆ, ನೋಡ್ಕೊಂಡಿರ್ತಾನೆ. ಹಳೆಗನ್ನಡ ಕೊಡೋದಿಲ್ಲ ಅಂತ ಪಕ್ಕ ಕೊಡ್ತಾರೆ. ಹಳೆಗನ್ನಡ ಅವನು ಕೊಡ್ತಾರೆ, ಹೊಸಗನ್ನಡ 2 ಕೂಡ ಮಿಕ್ಸ್ ಇರ್ತವೆ. ಆಮೇಲೆ ಮತ್ತೆ ಪಠ್ಯದ ಮಧ್ಯದಿಂದ ಪದ್ಯದ ಮಧ್ಯೆ ಕೊಡ್ತಾರೆ. ಡೋಂಟ್ ವರಿ, ಒಂದು 2-3 ಸಲ ಪದ್ಯ ಅಥವಾ ಪಾಠವನ್ನು ಓದ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ. ತಿಳಿಬೋದು, ಗೊತ್ತಾಗ್ತವೆ. ಒಂದು 2-3 ಸಲ ಓದ್ಕೊಳ್ಳಿ, ನೆನ್ಪಿಟ್ಕೊಂಡು ಇಟ್ಕೊಳ್ಳಿ. ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿ ಬರೆಯಿರಿ. ಏನಿದು 4 ಪ್ರಶ್ನೆ, ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. ಪದ್ಯ ಭಾಗವನ್ನು ಬರೆಯುತ್ತದೆ. ಪದ್ಯ ಭಾಗ ನೋಡ್ಕೊಂಡಿರ್ತೀನ, ಎಲ್ಲ ಕೂಡ ಪದ್ಯ ಭಾಗ ಈಸಿ ಕೊಡ್ತಾರಂತ. ಕೆಲವೊಂದು ಸಲ ಈಸಿ ಕೊಡೋದಿಲ್ಲ, ಕೆಲವೊಂದು ಸಲ ಹಳೆಗನ್ನಡ ಕೊಡ್ತಾರೆ. ಅದನ್ನು ಕೂಡ ಬರೀಬೇಕು ನೀವು, ಅರ್ಥ ಆಯ್ತಾ. ಯಾವುದಕ್ಕೂ ನೋಡ್ಕೊಂಡಿರಿ. ನೀಲಕ್ಷೆ ಕೊಟ್ಟಿದ್ದಾರೆ ಅವರು, ನೀಲಕ್ಷೆಯಲ್ಲಿ 4 ಮಾರ್ಕ್ಸ್ಗೆ ಪದ್ಯ ಭಾಗ ಕೊಟ್ಟಿರ್ತಾರೆ. ಅವನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ, ರಿಪೀಟ್ ಆಗ್ತವೆ. ನೋಡ್ಕೊಳ್ಳಿ. ಯಾವೆಲ್ಲ ಇಂಪಾಯಿಂಟು, ಸಂದ ಕಾರುಗಳು, ಕನ್ನಿಯರು, ಹಗಲಂ ನೋಡ, ಇದು ಇಂಪಾಯಿಂಟು. ನಂತರ ಬಡತನದ ಹೊತ್ತಾನೆ, ದೊರಕಿ ಫಲವೇ ನುಣ್ಣಿ, ಅರ್ಥ ಆಯ್ತಾ. ನೋಡ್ಕೊಳ್ಳಿ. ಕೆಲವೊಂದು ಸಲ ಹೊಸಗನ್ನಡ ಕೊಡ್ತಾರೆ, ಕೆಲವು ಸಲ ಕನ್ನಡ, ಕೆಲವು ಸಲ ಹಳೆಗನ್ನಡ ಕೊಡ್ತಾರೆ. ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ 4 ಮಾರ್ಕ್ಸ್ಗೆ ಪದ್ಯ ಭಾಗ ಇರ್ತದೆ. ನಂತರ ಕೆಳಗಿನ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯನ ಆರಿಸಿ ಸಾರಾಂಶ ಬರೆಯರು. ಸಾರಾಂಶ ಬರೆಯುವಂಥದ್ದೇನು 4 ಮಾರ್ಕ್ಸ್ ಇರ್ತದೆ, 4 ಮಾರ್ಕ್ಸ್ ಫಿಕ್ಸು. ಮೌಲ್ಯನ ಗುರುತಿಸುವುದು 1 ಅಂಕ, ಸಾರಾಂಶ ಬರೆಯೋದಕ್ಕೆ ಮತ್ತು ಭಾಷಾ ಶೈಲಿಗೆ 3 ಅಂಕ, ಟೋಟಲಾಗಿ 4 ಅಂಕ ಬರ್ತದೆ. 4 ಅಂಕ. ಇದು ನಿಮ್ಮ ಬುಕ್ಕಲ್ಲಿ ಕೊಡ್ತಾರೆ. ನಿಮ್ಮ ಬುಕ್ಕಲ್ಲಿ ಕನ್ನಡ ಪುಸ್ತಕದಲ್ಲಿ ಯಾವುದಿದೆ ಅದನ್ನೇ ಕೊಡ್ತಾರೆ, ಬೇರೆ ಯಾವುದು ಕೊಡೋದಿಲ್ಲ. ಬರಿಬೋದು ಈಸಿಯಾಗಿ. ನೋಡಿ, ಇದು ಇಂಪಾಯಿಂಟು. ಹರಿಯ ಕಾತಿಯ ತಡೆವಾರಂ ಇಂಪಾಯಿಂಟ್. ಇದು ಸಾರಾಂಶ ಇದೆ, ನೋಡ್ಕೊಳ್ಳಿ. ಮತ್ತು ಮೌಲ್ಯ ಬರಬೇಕು, ಮೌಲ್ಯ ಬರಲೇಬೇಕು, ಅದಕ್ಕೆ 1 ಮಾರ್ಕ್ಸ್ ಇರ್ತದೆ. ಮೌಲ್ಯ ನೋಡಿ, ಕೃಷ್ಣನು ಕಷ್ಟಗಳನ್ನು ಕಳೆಯುವ ಮಹಾನುಭಾವ, ಅವನ ಕೋಪವು ಪ್ರಾರ್ಥನೆಯಿಂದ ಕರಗಿ ಹೋಗುತ್ತದೆ ಎನ್ನುವ ಮೌಲ್ಯಯುತ ಸಂದೇಶವು ಈ ಪದದಲ್ಲಿ ಅಭಿವ್ಯಕ್ತಗೊಂಡಿದೆ. ಈ ರೀತಿ ನಿಮಗೆ ಏನು ಅರ್ಥ ಆಗ್ತದೆ ಮೌಲ್ಯನ ಬರಬೇಕು. ನಂತರ ಕೆಳಗಿನ ಪ್ರಶ್ನೆಗೆ 8 ಅಥವಾ 10 ಆಗಲು ತರಿಸಿ. 4 2 ಪ್ರಶ್ನೆಗಳಿಗೆ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. ಎಷ್ಟು ಬರಬೇಕು ನೀವು? 2 ಪ್ರಶ್ನೆ ಬರಬೇಕು. ಉತ್ತರ ಅಂಶಗಳನ್ನ ಆಧರಿಸಿ ಪಠ್ಯಾಂಶಕ್ಕೆ 3 ಅಂಕ, ಭಾಷಾ ಶೈಲಿ ಪದಬಂಧ 1 ಅಂಕ, ಒಟ್ಟು 4 ಅಂಕ. 41 ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ. ನೋಡಿ, ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ ಉತ್ತರ ನೋಡ್ಕೊಳ್ಳಿ. ಅಧಿಕಾರ ನಾಟಕದ ಮೇಲೆ ನಿಮಗೆ ಕ್ವಶನ್ ಬರ್ಬೋದು, ಇದು ರಿಪೀಟ್ ಆಗ್ತದೆ ನೋಡ್ಕೊಳ್ಳಿ. ಸೊ ಆನ್ಸರು ಸಿಮಿಲರ್ ಇರ್ತವೆ, ಅದರಿಂದ ಬರಿಬೋದು. ಇನ್ನು 10 ಕ್ವಶನ್ ಬಿಟ್ಟಿದ್ದಾರೆ ನೋಡಿ. ಬಿಜ್ಜಳ್ ಮತ್ತು ಬಸವಣ್ಣವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೋಡ್ಕೊಳ್ಳಿ. ನಂತರ 47 ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು. ನಂತರ 10 ಕ್ವಶನು ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ ಇದೆ ನೋಡ್ಕೊಳ್ಳಿ. ನಂತರ ಕೆಳಗಿನ ಗದ್ಯವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇಲ್ಲಿ ನಿಮಗೆ ಒಂದು ಗದ್ಯ ಕೊಟ್ಟಿರ್ತಾರೆ, ಅದಾಗುತ್ತೆ 4 ಮಾರ್ಕ್ಸ್ಗೆ, ಟೋಟಲಾಗಿ 4 ಮಾರ್ಕ್ಸು. ತುಂಬಾ ಈಸಿ. ಈಗ SC1 ಬರೆದಿರ್ತಾರೆ, ಗೊತ್ತಾಗಿರ್ತದೆ. ತುಂಬಾ ಈಸಿ. ಗದ್ಯ ಕೊಟ್ಟಿರ್ತಾರೆ, ಗದ್ಯ ಬಗ್ಗೆ ಇರ್ತದೆ. ಸೊ ಮೇಲೆ ಗದ್ಯ ಬಗ್ಗೆ ಇದೆ ನೋಡ್ಕೊಳ್ಳಿ, ಮೇಲೆ ಗದ್ಯ ಬಗ್ಗೆ ಇದೆ, ಅದು ನೋಡ್ಕೊಳ್ಳಿ. ಇದು ಆನ್ಸರು. ನಂತರ ಯಾವುದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಪತ್ರ ಇರ್ತದೆ ನಿಮಗೆ 5 ಮಾರ್ಕ್ಸ್ಗೆ ಫಿಕ್ಸ್. ಕೇಳಿ ಕಳ್ತಾರೆ ಪತ್ರ, ಒಂದು ವ್ಯಾಹಾರಿಕ, ಒಂದು ವ್ಯಕ್ತಿಕ. ನೋಡಿ, ಇಂದ ಗೆ ಸಂಬಂಧ ವಿಷಯಕ್ಕೆ 1 ಅಂಕ, ಪತ್ರ ಒಡಲು ವಿಷಯ ನಿರೂಪಣೆ 2 ಅಂಕ, ಮುಕ್ತಾಯ ಇಂತಿ ಸ್ಥಳ ದಿನಾಂಕಕ್ಕೆ 1 ಅಂಕ, ಭಾಷಾ ಶೈಲಿ ಪದಬಂಧ ವಿನ್ಯಾಸ. ಈ ರೀತಿ ನಮಗೆ 5 ಮಾರ್ಕ್ಸ್ ಕೊಡ್ತಾರೆ, ಆಯ್ತಾ. ನೋಡಿ, ಕರೆಕ್ಟಾಗಿ ಬರೀರಿ. ಆಲ್ಮೋಸ್ಟು 44 ನೋಡಿ. ನಿಮ್ಮನ್ನು ಮೈಸೂರಿನ ಕನಕದಾಸ ನಗರದ ನಿವಾಸಿ ವಿಷಯ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲೇ ಕುಡಿಯುವ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ ಕೋರಿ
ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರ ಬರೆಯಿರಿ. ಇದು ಯಾವುದಿದು? ವ್ಯವಹಾರಿಕ ಪತ್ರ. ವ್ಯವಹಾರಿಕ ಪತ್ರ ಯಾವ್ದು ಬರಬೇಕು? ಇಂದ ಹಾಕಬೇಕು. ಅವ್ರು ಕೊಟ್ಟಿರ್ತಾರೆ, ಇಂದ ಇವರಿಗೆ ಅಡ್ರೆಸ್ ಅವ್ರು ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಅವ್ರು ಏನು ಕೊಟ್ಟಿರ್ತಾರೆ ಅದನ್ನ ಬರಬೇಕು. ಇಂದ ವರ್ಷ 10ನೇ ತರಗತಿ ಕನಕದಾಸನಗರ ಮೈಸೂರು. ದಿನಾಂಕ ಸ್ಥಳ ಹಾಕಬೇಕು, ದಿನಾಂಕ ಸ್ಥಳವನ್ನು ಹಾಕಬೇಕು. ಆಮೇಲೆ ಇವರಿಗೆ ಮಾನ್ಯ ಆಯುಕ್ತರು ಮೈಸೂರು, ಮಹಾನಗರ ಪಾಲಿಕೆ ಮೈಸೂರು, ಮಾನ್ಯರೇ ಹಾಕಬೇಕು. ಆಮೇಲೆ ವಿಷಯ ಮಾನ್ಯರೇ ಹಾಕಬೇಕು ನೋಡಿ, ಅದು ಗೌರವ ಸೂಚಕ ಪದ. ಗೌರವ ಸೂಚಕ ಪದ ಆದ್ದರಿಂದ ಮಾನ್ಯರೇ ಬರಲೇಬೇಕು. ವಿಷಯ ನಮ್ಮ ಕನಕದಾಸನಗರ ಬಡಾವಣೆಯಲ್ಲಿ ಕುಡಿಯುವ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿ ಕೊಡುವಂತೆ ಕೋರಿ ಮನವಿ. ಈ ರೀತಿ ಬರಬೇಕು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದು ಬರೀಬೇಕು. ಈ ರೀತಿ ವರ್ಣನೆ ಇರಬೇಕು. ಆಮೇಲೆ ಲಾಸ್ಟಿಗೆ ತಮ್ಮ ನಂಬಿಕೆ ಅಥವಾ ತಮ್ಮ ವಿಶ್ವಾಸಿ ಬರಬೇಕು. ತಮ್ಮ ನಂಬಿಕೆ ಅಥವಾ ತಮ್ಮ ವಿಶ್ವಾಸಿ, ಸಹಿ, ಹೊರವಿಳಾಸ ಈ ರೀತಿ ಬರಬೇಕು. ಇಂದ ಇವರೆಗೆ ಇಷ್ಟು ಬರಬೇಕು. ಅಥವಾ ನಮ್ಮ ಶಾಲೆಯಲ್ಲಿ ಯಾವ ಹೇಳಿದರೆ ಆ ರೀತಿ ಬರೆದು ಸರಿಯಾದ ಉತ್ತರ ಆಗ್ತದೆ. ನೋಡ್ಕೊಳ್ಳಿ ನಿಮಗೆ ಈಸಿ ಯಾವುದು. ಇನ್ನು 10 ಕ್ವಶನ್ ನಮಗೆ ಒಂದು ವೈಯಕ್ತಿಕ ಕೊಟ್ಟಿರ್ತಾರೆ. ಇದನ್ನು ಕೂಡ ಬರಿಬೋದು. ಈಸಿ ಇರ್ತದೆ, ನೋಡ್ಕೊಳ್ಳಿ. ಹೊರವಿಳಾಸ ನೋಡ್ಕೊಳ್ಳಿ. ನಂತರ ನಮಗೆ ಲಾಸ್ಟ್ ಕ್ವಶನ್ ಯಾವುದು? ಕೆಳಗಿನ ಯಾವುದಾದ್ರು ಒಂದು ವಿಷಯದ 15 ವಾಕ್ಯಗಳು ಬರೆದಂತೆ ಪ್ರಬಂಧ ಬರೆಯಿರಿ. ಆಯ್ತಾ? 15 ವಾಕ್ಯ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. 5 ಮಾರ್ಕ್ಸಿಗೆ ಕೇಳ್ತಾರೆ ನಮಗೆ. ನೋಡಿ, ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶ 1 ಅಂಕ, ಒಡಲು ಸಮರ್ಥ ವಿವರಣೆಯೊಂದಿಗೆ ವಿಷಯ ನಿರೂಪಣೆ 2 ಅಂಕ, ಉಪಸಂಹಾರ, ಮುಕ್ತಾಯ, ವಿಷಯ ಸಮಾಪ್ತಿ 1 ಅಂಕ, ಭಾಷಾ ಶೈಲಿ, ಪದಬಂಧ 1 ಅಂಕ. ಟೋಟಲ್ 5 ಅಂಕ ನೋಡ್ಕೊಳ್ಳಿ. ಯಾವೆಲ್ಲ ಇಂಪಾರ್ಟೆಂಟು ನೋಡಿ ಪ್ರಬಂಧಗಳು. ತ್ಯಾಜ್ಯ ವಸ್ತು ನಿರ್ವಹಣೆ. ಸೊ ಪೀಠಿಕೆ ಬೇಕು. ಪೀಠಿಕೆ ಆದಮೇಲೆ ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ, ಆಮೇಲೆ ಉಪಸಂಹಾರ. ನಂತರ ಯಾವುದು ಇಂಪಾರ್ಟೆಂಟು? ರಾಷ್ಟ್ರೀಯ ಭಾವೈಕ್ಯತೆ ಮಹತ್ವ. ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಸೊ ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ. ಈಗಾಗಲೇ ಚಾನಲ್ ಹಾಕಿರ್ತೀನಿ ನಿಮಗೆ. ಇಂಗ್ಲೀಷ್ ಕೂಡ ಹಾಕಿರ್ತೀನಿ, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕ್ವಶನ್ ಪೇಪರ್ ಹಾಕಿರ್ತೀನಿ. ತಪ್ಪದೆಲ್ಲ ನೋಡ್ಕೊಳ್ಳಿ. ಸೊ ನಿಮಗೆ ಡೌಟ್ ಕಮೆಂಟ್ ಮಾಡಿ, ಜೊತೆ ಕಮೆಂಟ್ ಕೂಡ ಮಾಡಿ ನಿಮಗೆ ಬೇರೆ ಯಾವ ಲೆಕ್ಚರ್ಗಳು ಬೇಕು ಅಂತ. ಡೋಂಟ್ ವರಿ, ನಿಮಗೆ ಪಾಸಿಂಗ್ ಪ್ಯಾಕೇಜ್ ಕೂಡ ಹಾಕ್ತೀನಿ. ಪಾಸಿಂಗ್ ಪ್ಯಾಕೇಜು 40+ ಬರುವಂಥ ಪಾಸಿಂಗ್ ಪ್ಯಾಕೇಜ್ ಹಾಕ್ತೀನಿ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ಥ್ಯಾಂಕ್ ಯು ಸೊ ಮಚ್.